ಅನಾಥ ಮಾಡ್ಬಿಟ್ಟು ಹೊಂಟೋದ್ರಲ್ಲ. ನಾನು ಇನ್ನೇನು ಮಾಡನೆ ಒಬ್ಳೆಯ? ನಾನು ಹೆಂಗಿರನೆ ಈ ಮನೇಲಿ ಒಬ್ಳೆಯ? ಅಯ್ಯೋ ಕಾವೇರಿ, ಇದು ಯಾಕವ? ಇದು ಯಾಕೆ ಹಿಂಗೆ ಅಳ್ತಾ ಕುಂತಿದ್ದಿ? ಬೀದಿ ಗಂಟು ಕೇಳಿಸ್ತಾ ಇದ್ದಲ್ಲ. ಹಾ, ಇದು ಯಾಕವ? ಅಯ್ಯೋ ಗೌರಮ್ಮ, ಬನ್ನಿ ಬನ್ನಿ ಗೌರಮ್ಮ ಬನ್ನಿ. ಇದು ಯಾಕೆ ಮಗ? ಏನಾಯ್ತು? ಸುಮ್ಮನಿರು. ಅದು ಕಣ್ಣೀರು ಒರ್ಸ್ಕೊ. ಈ ಮುಸ್ಸಂಜೆ ಹೊತ್ತಲ್ಲಿ ಮನೆ ಮಹಾಲಕ್ಷ್ಮಿ ಕುಂತ್ಕೊ ಹೊತ್ತಾರ. ಕಣ್ಣೀರು ಒರ್ಸ್ಕೊ ಫಸ್ಟು. ಯಾಕವ? ಯಾಕೆ ಏನಾಯ್ತು? ಯಾಕೆ ಹಿಂಗಳ್ತ ಕುಂತಿದ್ದಿ? ಹಾಂ, ನಾನು ಹಿಂಗೆ ಹೋಯ್ತಾ ಇದ್ನ ಬೀದಿಲಿ. ಏನು ಹಿಂಗಳ ಶಬ್ದ ಕೇಳಿಸ್ತದಲ್ಲ, ಇದು ಯಾರು ಹಿಂಗೆ ಹತ್ತಾರು ಅಂತ ಹಂಗೂ ಸುತ್ತಮುತ್ತ ಎಲ್ಲ ನೋಡಿದೆ. ಇದೇನು ಮನೆ ಒಳಗ? ಕಾವೇರಿ ಅವ್ರ ಮನೆಯಲ್ಲ. ಇದು ಯಾರು ಹಿಂಗೆ ಅಳೋರು ಅಂತ ನಾನು ತಾಡಿ ನೋಡೋಣ ಅನ್ಕ ಒಳಗೆ ಬಂದೆ. ನೀನೇ ಬೀದಿ ಕೇಳಂಗೆ ಅಳ್ತಾ ಕೂತಿದ್ಯಲ್ಲ, ಏನಾಯ್ತು? ಹಾಂ, ಸರಿ ಬಿಡು. ಅಲ್ಲ ಬುದ್ಧಿ ಬೇಡವ ನಿನಗೆ? ಏನು ಸಣ್ಣ ಮಗುವ ನೀನು? ಹಿಂಗೆ ಐಕ್ಳು ಮಕ್ಳಂಗೆ ಹತ್ಕೊಂಡು ಕೂತಿದ್ದೀಯಲ್ಲ, ಏನಾಯ್ತು? ಎಲ್ಲ ಐಕ್ಳೆಲ್ಲ ಎಲ್ಲೋದು? ನಿನ್ನ ಗಂಡ ಎಲ್ಲೋದಾ? ಯಾರೂ ಇಲ್ಲ ಕಣಮ್ಮ, ಯಾರೂ ಇಲ್ಲ. ಎಲ್ಲ ನನ್ನ ಬಿಟ್ಬಿಟ್ಟು ನನ್ನ ಅನಾಥೆ ಮಾಡ್ಬಿಟ್ಟು ಹೊಂಟೋದ್ರು. ನಾನು ಒಬ್ಬಂಟಿ ಮಾಡ್ಬಿಟ್ಟು ಹೊಂಟೋದ್ರು ಕಣಮ್ಮ. ಅದಕ್ಕೆ ಹಿಂಗೆ ಅಳ್ತಾ ಕೂತೀನಿ. ಅಯ್ಯೋ ನೀನು ಬಾಯಿಗೆ ಮಣ್ಣು ಹಾಕ ಹೋಗು. ಅದೇನಂತ ಬೊಗಳ್ತಿಲೆ? ಅದೇನು ಸರಿಯಾಗಿ ಮಾತಾಡು. ಹೊಂಟೋದ್ರು ಅಂದ್ರೆ ಎಲ್ಗೋದ್ರು? ಬಾಯ ಸರಿಯಾಗಿ ಇರ್ತಲ್ಲ ಉಪಯೋಗಿಸು. ಮಕ್ಕಳು ಮರಿ ಅಂತ ಹೊಂಟೋದ್ರು ಅಂದ್ರೆ ಎಲ್ಗೆ ಹೊಂಟೋದ್ರು ಸರಿಯಾಗಿ ಹೇಳಕ್ಕಾಗ್ತಿಲ್ಲ ನೀನು? ಅಮ್ಮ, ಅಯ್ಯೋ ಇವರು ನನ್ನ ಮಗ ಬೆಂಗಳೂರಿಂದ ಇಲ್ಲಿಗೆ ಕೆಲಸಕ್ಕೆ ಓಡಾಡ್ತಿದ್ನಲ್ಲ, ದಿನ ಓಡಾಡೋಕ್ಕಾಗಿಲ್ಲ ನನಗೆ. ಇನ್ಮೇಲೆ ಅಲ್ಲೇ ಇರ್ತೀನಿ, ಯಾವಾಗಲಾರು ಒಂದ್ಸತಿ ಬರ್ತೀನಿ ಅಂದ್ಬಿಟ್ಟು ಅವನು ಹೋದ್ನಾ. ಇವಳು ನನ್ನ ಮಗಳು ಟ್ರೈನಿಂಗ್ ಎಲ್ಲ ಮುಗೀತು, ನಾನು ಕೆಲ್ಸಕ್ಕೆ ಸೇರ್ಕೋಬೇಕು, ಬೆಂಗಳೂರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲೇ ಇರ್ತೀನಿ ಅಂತ ಅವಳು ಹೋದ್ಲು ಕಣಮ್ಮ. ಹಾಂ, ಹಿಂಗೆ ಹೊಂಟೋದ್ರಲ್ಲ ಇಬ್ಬರಳ್ವೆ. ಸರಿಯಮ್ಮ, ಸರಿಯಾ? ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ನನ್ನ ಮಗಳಾಗಲಿ ನನ್ನ ಮಗ ಆಗಲಿ ಯಾವಾಗಲೂ ನನ್ನ ಜೊತೆನೇ ಇರೋರು. ಯಾವಾಗಲೂ ಒಂದಿನ 2 ದಿನ ಹೋದ್ರು ಅಷ್ಟೇ ಹಂಗೆ. ಹಾಂ, ಅವನಂತೂ ಅಷ್ಟು ಕಷ್ಟ ಆದ್ರೂ ನಾನು ಹೋಗಿಲ್ಲ ಕಣಮ್ಮ, ಇಲ್ಲೇ ಇರ್ತೀನಿ ನಿನ್ನ ಜೊತೆನೆ ಅಂತಿದ್ದವನು. ಹಿಂಗೆ ಇಬ್ಬರೂ ಕಾಲೆತ್ತು ಕಡ್ದ್ಬಿಟ್ರಲ್ಲ, ನನ್ನ ಮೇಲೆ ಬೇಜಾರು ಮಾಡಿಕೊಂಡು. ನನಗೆ ಹೆಂಗೆ ಅನಿಸ್ಬೇಕಮ್ಮ? ಹೆಂಗೆ ಅನಿಸ್ಬೇಕು? ಈ ಜೀವ ಯಾಕಾರ ಮಡಿಕೊಂಡು ಬದುಕಿದ್ದೀನೋ ಅನಿಸ್ಬಿಟ್ಟದ ನನಗಂತೂ. ಹೋಗು, ಇದೊಳ್ಳೆ ಕತೆ ಆಯ್ತು ಬಿಡು ನಿಂದು. ಬೇಡದ್ ನಿಂತಿರೋ ಮಕ್ಕಳು ಅವ್ರ ಜೀವನ ಅವ್ರು ನೋಡ್ಕೋಬೇಡವಾ? ನಿನ್ನ ಮುಂದ್ಗಡೆ ಎಲ್ಲ ಕುಂತ್ಕೊಂಡಾರ ಹೇಳು. ಏನು ಬುದ್ಧಿ ಬೇಡವಾ ನಿನಗೆ? ಹಾಂ, ಅವೈದ ಈ ದಿನವ ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಓಡಾಡೋಕೆ ಕಷ್ಟ ಆಗ್ತಿಲ್ವ? ಅದಕ್ಕೆ ಇರಲಿ ಬಿಡು ಅಲ್ಲೇಯ. ಇವಳು ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡಾಕ್ಟ್ರ್ ಓದಿಸಿದ್ದಿ. ಅವಳು ಡಾಕ್ಟ್ರು ಕೆಲಸ ಮಾಡೋದು ಬೇಡವಾ? ನಿನ್ನ ಮುಂದ್ಗಡೆ ಕುಂತ್ಕೊಂಡಾಳ? ಸರಿ ಕಂದ್ಬಿಡು. ಅದಕ್ಕೆ ಹಿಂಗೆ ಹೈಕ್ಳು ಮಕ್ಳಂಗೆ ಬೀದಿಗೆ ಎಲ್ಲ ಕೇಳಕ್ಕೆ ಹತ್ಕೊಂಡು ಕೂತಿದ್ಯಾ? ಅದೇನು ತಲೆ ಇದ್ದದ ನಿನಗೆ? ಬುದ್ಧಿ ಕಾಣೆ ಅಲ್ಲ, ಬೇರೆಯವರು 4 ಜನಕ್ಕೆ ಬುದ್ಧಿ ಹೇಳಂಗಿದ್ದಿ. ತಲೆ ಬೇಡವಾ ನಿನಗೆ? ಬುದ್ಧಿ ಬೇಡವಾ? ಅಯ್ಯೋ, ನಿನ್ನ ಗಂಡ ಎಲ್ಲೋದ? ಅವರು ಇಲ್ಲ ಕಣಮ್ಮ, ಅವ್ರವ್ರು ಊರಿಗೆ ಹೋದ್ರು. ಇನ್ನು ಯಾವತ್ತೂ ಬರೋಕ್ಕಿಲ್ಲ, ನಿನ್ನ ಮಕ್ಕ ನೋಡೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೋದ್ರು ಕಣಮ್ಮ. ಇನ್ನು ಯಾರಿಗೋಸ್ಕರ ಬದುಕಿರೋನಮ್ಮ? ಎಲ್ಲ ಹಿಂಗೆ ನನ್ನ ಏನೇನಾರೆ ದೂರಿ ನೀನು ಅಂತ ಹಿಂಗೆ ನನ್ನ ಅನಾಥೆ ಮಾಡಿಬಿಟ್ಟು ಹೊಂಟೋದ್ರಲ್ಲಮ್ಮ. ಸರಿಯಾ? ದುಃಖ ಆಗಕ್ಕಿಲ್ವಮ್ಮ? ಯಾರವ? ಯಾಕೆ? ನಿನ್ನ ಗಂಡಂಗೆ ಏನಂತೆ? ಯಾಕೆ ನಿನ್ನ ಮಗ ನೋಡೋಕ್ಕಿಲ್ಲ, ಇನ್ನೊಂದ್ಸತಿ ಬರೋಕ್ಕಿಲ್ಲ ಅಂದ್ಬಿಟ್ಟೋದ? ನೀನೇನೋ ಮಾಡಿರ್ತಿಕಂತ ಹಾಕು. ಪಾಪ ಮನ್ಸಿನ ಬಗ್ಗೆ ನನಗೆ ಗೊತ್ತಿಲ್ವ? ದೇವ್ರಂತ ಮನ್ಸವನು. ಹಾಂ, ಅವನಂಗೆ ಅಂದ್ಬಿಟ್ಟು ಹೋಗವನೇ ಅಂದರೆ ನೀನೇನೋ ಮಾಡಿರ್ತೀವಿ ಕಿತಾಪತಿ. ಸಾಮಾನ್ಯದೊಳೆ ಹೇಳು. ಹಾಂ, ಎಷ್ಟು ಸತಿ ಹೇಳಿವ್ನಿ ಅವನಿಗೆ ನೋವಾಗ ಮಾತಾಡಬೇಡ ಅಂತ. ಹಾಂ, 10 ನ್ಯಾಯ ಹೇಳೋನು ನಿನ್ನ ಗಂಡ. ಅವನು ಎಲ್ಲಾನ ಬಿಟ್ಬಿಟ್ಟು ನಿನ್ನ ಜಾಗ ಬಂದರೆ ಹಾಂ, ಬಾಯಿಗೆ ಬಂದಾಗ ಮಾತಾಡ್ತಿದ್ದೆ ನೀನು. ಎಷ್ಟು ಸತಿ ನಾನು ಹೇಳಿಲ್ಲ? ನಾನು ಇಲ್ಲಿ ಮನೆ ತಕ್ಕ ಬಂದಾಗಲೇ ಎಷ್ಟು ಸತಿ ನಿನ್ಗೆ ಹೇಳಿಲ್ಲ ಹಂಗೆ ಮಾತಾಡಬೇಡ, ಅವನಿಗೆ ಆದ ಗೌರವ ಅದೇ ಕೊಡು ಅಂತ ಎಷ್ಟು ಸತಿ ಹೇಳಿವ್ನಿ. ಹಾಂ, ಯಾಕೆ ಹಂಗೆ ಹೋದ? ಸುಮ್ಮನೆ ಹೋಗಿದ್ದಾನ? ಏನೋ ಮಾತಾಡಿರ್ತಿಕ್ಕಂತ ಹಾಕು. ಅಯ್ಯೋ, ಅವತ್ತು ನನ್ನ ಮಗನ ಸೊಸೆನ ಜಗಳ ಆಡೋನಾಗ ಏನೋ ಒಂದು ಮಾತು ಅಂದ್ಬಿಟ್ಟೆ ಕಣಮ್ಮ. ಈಗ ಮನೇಲಿ ಜಗಳ ಆಡೋನಾಗ ಒಂದು ಮಾತು ಇರ್ತದೆ ಬರ್ತದೆ. ಹಾಂ, ಅದಕ್ಕೆಲ್ಲವ ಹಿಂಗೆ ಮಾತಾಡ್ಕೊಂಡು ಕೋಪ ಮಾಡ್ಕೊಂಡು ಹೋದಾರ. ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದಾರಮ್ಮ. ಸಣ್ಣ ಮಗವ ಅವರು, ನನಗೆ ಹೇಳ್ತೀರ ನೀನು? ಹಾಂ, ಹೋಗ್ಲಿ ನನಗಂತೂ ಸಾಕಾಗಿ ಹೋಗೋದ ಕಣಮ್ಮ. ಯಾರು ಬೇಡ ಬಿಡು, ಯಾರು ಬೇಡ. ಕಾಣೆ ನಿನ್ಗೆ ಯಾರು ಬುದ್ಧಿ ಹೇಳೋರು? ಯಾರ ಬುದ್ಧಿ ಹೇಳೋರು? ಅಲ್ಲ, ನಿನ್ನ ಗಂಡ ನಿನ್ನ ಮಕ್ಳು ಬಿಡು, ಅವ್ರದ್ದು ನಾವು ಹೆಂಗೋ ನೋಡ್ಕೊ ಹೋಗವೆ. ನಿನ್ನ ಗಂಡನ ಹೋಗಿ ಕೈಯೋ ಕಾಲ ಹಿಡಿದು ತಪ್ಪಾಯ್ತು ಬಾ ಅಂತ ಕರೆಕಾಗ್ತಿಲ್ವ? ನೀನು ಕರೆಕಾಗ್ನಿಲ್ವ ಹೇಳು? ಇಲ್ಲ ಒಂದು ಫೋನ್ಗಿನ್ ಮಾಡಿಬಿಟ್ಟು ಹೆಂಗಿದ್ದೀರಿ ಏನು ಹಿಂಗೆ ಏನೋ ಮಾತಾಡ್ಬಿಟ್ಟೆ ತಪ್ಪಾಯಿತು, ಈಗ ಮಕ್ಳು ಹಿಂಗಿಲ್ಲ ಹೊಂಟಕವೆ ಬೆಂಗಳೂರಿಗೆ
ನಾನು ಒಬ್ಬಳೇ ಇವನೇ ಇಷ್ಟು ದೊಡ್ಡ ಮನೇಲಿ. ನನಗೆ ಈ ವಯಸ್ಸಾದ ಕಾಲದಲ್ಲಿ ಯಾರ ಗತಿ? ಬನ್ನಿ ಮನೆಗೆ, ನಾನು ಒಬ್ಬಳೇ ಹೆಂಗಿರನೆ ಅಂತ ಕರೆಯೋದು ಬಿಟ್ಬಿಟ್ಟು ಹಿಂಗಿರ್ತಕೊಂತಿದ್ಯಲ್ಲ, ಫೋನ್ಗಿನ್ ಮಾಡಿದ? ಇಲ್ಲ ಕಣಮ್ಮ. ಅಯ್ಯೋ ಅವ್ರಿಗೆ ಬರ್ತಾರ ಬರೋಕ್ಕಿಲ್ವೋ, ನನ್ನ ಫೋನ್ ಮಾತಾಡಿದಾರೋ ಇಲ್ವೋ ಅಂದ್ಬಿಟ್ಟು ನಾನು ಏನು ಮಾಡೋಕ್ಕೆ ಹೋಗಿಲ್ಲ. ಎಲ್ಲಾನು ನೀನೇ ತೀರ್ಮಾನ ಮಾಡಿಬಿಡು, ಎಲ್ಲಾನು ನೀನೇ ತೀರ್ಮಾನ ಮಾಡ್ಬಿಡು. ಅದೇನು ಕಲ್ತಿದ್ಯೋ. ಹಾಂ ಅಕ್ಕ, ಕಾವೇರಕ್ಕ, ಯಾರು? ಏನು ಗೌರಮ್ಮ ಇಲ್ಲಿ ಕುಂತ್ಬಿಟ್ಟಿದ್ದಿ? ನಾನು ಕಣಮ್ಮ ಮೀನಾಕ್ಷಿ. ಮೀನಾಕ್ಷಿ ಬಾ. ಏನು? ಇದು ನಮ್ಮ ಕಡೆಯವ್ರೊಬ್ರಿಗೆ ಹುಷಾರಿತ್ತಿಲ್ಲ, ಅಡ್ಮಿಟ್ ಮಾಡಿದ್ರು ಆಸ್ಪತ್ರೆಯಲ್ಲಿ. ನೋಡ್ಕೊಬರನೆ ಅಂತ ಹೋಗಿದ್ನಾ, ಅಲ್ಲಿ ಅಣ್ಣನ ನೋಡ್ದೆ ಕನಕ ನಿನ್ನ ಗಂಡನ. ಹುಷಾರಿಲ್ವಂತೆ, ಅಡ್ಮಿಟ್ ಮಾಡವ್ರೆ. ಹಾಂ, ಒಳಗೆ ಬಿಡ್ನಿಲ್ಲ. ಡಾಕ್ಟ್ರ್ ಏನೋ ನೋಡ್ತಿದ್ರಂತೆ, ಒಳಗೆ ಬಿಡ್ನಿಲ್ಲ. ಇಲ್ಲಾಂದ್ರೆ ನಾನು ನೋಡ್ಕೊಬರನೆ ಅಂದ್ಕೊಂಡೆ, ಒಳಗೆ ಬಿಡ್ನಿಲ್ಲ. ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ವೋ ನಿನಗೆ? ಒಂದು ಮಾತು ಹೇಳೋಣ ಅಂತ ಬಂದೆ ಕನಕ. ಅಡ್ಮಿಟ್ ಮಾಡವ್ರೆ. ಅಡ್ಮಿಟ್ ಮಾಡಿದಾರ? ಓ, ಯಾಕೆ ಏನು ಅಂತ ಏನು ಕೇಳಿಲ್ಲ ನೀನು? ಯಾಕ್ರವ, ಏನು ಹುಷಾರಿಲ್ಲ, ಏನಾರು ಕೇಳಬೇಡ್ವಾ? ಅಯ್ಯೋ ಅಮ್ಮ, ಅವ್ರ ಸೊಸೆನೋ ಯಾರೋ ಇನ್ನೊಬ್ರು ಅಲ್ಲೇ ಇದ್ರು ಪಕ್ಕದಲ್ಲಿ, ಒಳಗೆ ರೂಮಲ್ಲಿ. ಡಾಕ್ಟ್ರು ಅಲ್ಲೇ ನೋಡ್ತಾ ಇದ್ರಾ, ಸಿಸ್ಟರ್ಗಳು ಬಿಡ್ನಿಲ್ಲ. ಡಾಕ್ಟ್ರು ರೌಂಡ್ಸ್ ಎಲ್ಲ ಅವರೇ, ಹೋಗಿ ನೋಡಬೇಡಿ, ಬಿಡಕಿಲ್ಲಕ್ಕಂತೆ, ಹೋಗಿ ಅಂದ್ಬಿಟ್ಟು. ಇನ್ನು ನಾನು ಅಲ್ಲೇ ಕುಂತ್ಕೊಂಡ್ರೆ ದನ ಬಿಡೋರು ಬೇಡವಾ? ಅದಕ್ಕೆ ದನ ಮಿಸಕ್ಲಿ ಸುಮ್ಮನೆ ಟೈಮ್ ಐತೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಕನಕ. ಆದ್ರೂ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದೆ. ಏನು ಮಾಡ್ದಿ ಕಬ್ರಕ್ಕ? ಹೋಗಿ ನೋಡ್ಕೊಂಡಾರ ಬರೋಗು. ಅಂದ್ಬಿಡು, ಹೋಯ್ತಾಳೆ, ಹೋಗು. ಹಿಂಗೆ ದನ ಮಿಸಕ್ಕೆ ಗೊತ್ತೈತದೆ, ಹೋಗವ ಮಿಸ್ಕ ಬರ್ಗವ. ಯಾಕೆ ಇವಾಗ ಹಿಂಗಿದ್ದದು? ಅಯ್ಯೋ, ಮೊದಲೇ ಗೊತ್ತೇನೆ ವಾಕಿಂಗೆ ಪಾಪ. ಒಟ್ಟಿಗೆ ಇಷ್ಟೊಂದು ಬೇಜಾರಾಗಿ ಕುಂತದೆ, ನಾನೇನೋ ಗೊತ್ತಿಲ್ವೇನೋ ಅಂತ ಹೇಳಕ್ ಬಂದೆ ಕಣಮ್ಮ. ಅಯ್ಯೋ, ಹೇಳ್ದಲ್ಲ ಹೋಗಬೇಗ, ಹೋಗು ದನ ಬಿಡೋಗು. ಅಲ್ಲ, ಅವ ಹಿಂಗೆ ಹುಷಾರಿಲ್ಲ ಅಂತ ಹೇಳೋಣ ಅಂತ ಬಂದರೆ ಇವಕ್ಕ ಮಾತನೇ ಆಡೋಳ್ಳಲ್ಲ. ಅಯ್ಯೋ, ನಮ್ಗೇನು ಹಾಕು. ಏಯ್ ಕಾವೇರಿ, ಬುದ್ಧಿ ಇಲ್ವಾ ನಿನಗೆ? ಹೋಗು, ಅದೇನು ಅಡ್ಮಿಟ್ ಮಾಡಿದ್ದಾರಂತೆ, ಅದೇನು ನೋಡ್ಕೊಬರೋಗು. ನೋಡ್ಕೊಂಡು ಅಲ್ಲೇ ಕಾಲಿಗೆ ಬಿದ್ದಿಗೆ ಸಮಯ ಕೇಳ್ಕೊಬರೋಗು, ಕರ್ಕೊಬರೋಗು. ಇಲ್ಲೇ ಇರಲಿ, ನಂಗೆ ಕ್ಷಮಿಸ್ಬಿಡಪ್ಪ, ತಪ್ಪಾಯ್ತು, ಇನ್ಯಾವತ್ತು ಹಿಂಗೆ ಮಾತಾಡೋಕ್ಕಿಲ್ಲ, ಬಾ ಅಂತ ಕರ್ಕೊಬರೋಗು. ಇಲ್ಲಾಂದ್ರೆ ಒಬ್ಳೆ ಹಿಂಗೆ ಸಾಯ್ಬೇಕಾಗ್ತದೆ, ಮೊಂಡಿ ಬೇವರ್ಸಿ ಹಿಂಗೆ. ಹೋಗು. ಅಮ್ಮ ಅಲ್ಲವನ್ನ ಹೆಂಡ್ತಿ ಮತ್ತು ಸೊಸೆ ಮಕ್ಕಳೆಲ್ಲ ಇರ್ತಾರಲ್ಲಮ್ಮ. ಹೋಗು, ಫಸ್ಟು ಹೋಗಿ ನೋಡ್ಕೊಂಡು ಯಾರು ಇಲ್ದಿದ್ದಾಗ ಹೋಗಿ ಮಾತಾಡ್ಸ್ಕೊಂಡು ಹೇಳ್ಬಿಟ್ಟು ಬರೋಗು. ಇನ್ನೇನು ಮಾಡಿ ಹಿಂಗೆ ಕೂತ್ಕೊಂಡು ಹೆಂಗೆ ಯೋಚನೆ ಮಾಡ್ಕೊಂಡು ಹೊತ್ಕೊಂಡು ಹೋಗು. ಸರಿ ಕಣಮ್ಮ, ಹೋಗ್ಬಿಟ್ಟಾರೆ, ಬರ್ತೀನಿ. ಅದೊಂದೇ ದಾರಿ ನನಗೆ. ಅವರು ಬರಲಿಲ್ಲ ಅಂದರೆ ಅಷ್ಟೇ ನನ್ನ ಕತೆ. ನಮ್ಮ ಅಮ್ಮಯ್ಯ ಬನ್ನಿ ಅಂತ ಕೇಳ್ಕೊತೀನಿ ಕಣಮ್ಮ. ಇನ್ನು ಹೆಂಗಿರೋ ನಿಮ್ಮ ಮನೇಲಿ? ನನಗಂತೂ ನೆಮ್ಮದಿನೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಹೋಗು ಅಂತ. ಹೋಗಿ ಕರ್ಕೊಬರೋಗು.